Hi friends, complete MSO tutorials. Previous videoದಲ್ಲಿ themes ಮತ್ತೆ page setup ಬಗ್ಗೆ ತಿಳ್ಕೊಂಡಿದ್ವಿ. In this video, page background and paragraph ಬಗ್ಗೆ ತಿಳ್ಕೊಳ್ಳೋಣ. ಪೇಜ್ ಲೇಔಟ್ ಮೆನು ಒಳಗಡೆ ಪೇಜ್ ಬ್ಯಾಕ್ಗ್ರೌಂಡ್ ಮತ್ತೆ ಪ್ಯಾರಾಗ್ರಾಫ್ ಗ್ರೂಪ್. ಪೇಜ್ ಬ್ಯಾಕ್ಗ್ರೌಂಡ್ ಒಳಗಡೆ 3 ಕಮಾಂಡ್ಸ್ ಇದೆ: ವಾಟರ್ ಮಾರ್ಕ್, ಪೇಜ್ ಕಲರ್, ಪೇಜ್ ಬಾರ್ಡರ್ ಅಂಡ್ ಪ್ಯಾರಾಗ್ರಾಫ್ ಅಲ್ಲಿ ಇಂಡೆಂಟ್ ಮತ್ತೆ ಪ್ಯಾರಾಗ್ರಾಫ್ ಸ್ಪೇಸಿಂಗ್ ಇರುತ್ತೆ. ಸೊ ವಾಟರ್ ಮಾರ್ಕ್, ಪೇಜ್ ಕಲರ್, ಪೇಜ್ ಬಾರ್ಡರ್ ಬಗ್ಗೆ ತಿಳ್ಕೊತ ಮುಂಚೆ ಒಂದು 6 ಪೇಜಸ್ ಇನ್ಸರ್ಟ್ ಮಾಡೋಣ. ಸೊ ಆಲ್ರೆಡಿ ಈಗ ಒಂದು ಪೇಜ್ ಇದೆ. ನಿಮ್ಗೆ ನೆಕ್ಸ್ಟ್ ಪೇಜ್ ಬೇಕಂದ್ರೆ ಶಾರ್ಟ್ಕಟ್ ಕೀ ಇದೆ ಕಂಟ್ರೋಲ್ ಎಂಟರ್. ಕಂಟ್ರೋಲ್ ಎಂಟರ್ ಇಸ್ ಯೂಸ್ ಫಾರ್ ಪೇಜ್ ಬ್ರೇಕ್. ನೀವು ಪೇಜ್ ಬ್ರೇಕ್ ಮಾಡಿದ ತಕ್ಷಣ ಅಲ್ಲಿ ನೆಕ್ಸ್ಟ್ ಪೇಜ್ ಆಡ್ ಆಗ್ತಾ ಹೋಗುತ್ತೆ. ಸೆಕೆಂಡ್ ಪೇಜ್, ಥರ್ಡ್ ಪೇಜ್, ಫೋರ್ತ್, ಫಿಫ್ತ್ ಅಂಡ್ ಸಿಕ್ಸ್ತ್. ಸೊ ಇಲ್ಲಿ 6 ಪೇಜಸ್ ಇದೆ. ನಾನೀಗ ಕರ್ಸರ್ ಬಂದ್ಬಿಟ್ಟು ಫಸ್ಟ್ ಪೇಜ್ ಅಲ್ಲಿ ಪ್ಲೇಸ್ ಮಾಡ್ತೀನಿ ಅಂಡ್ ಕ್ಲಿಕ್ ಆನ್ ವಾಟರ್ ಮಾರ್ಕ್. ನೋಡಿ, ವಾಟರ್ ಮಾರ್ಕ್ ಎದಕ್ಕೆ ಯೂಸ್ ಮಾಡ್ತಾರೆ? ಒಂದು ಪೇಜ್ಗೆ ನೀವು ವಾಟರ್ ಮಾರ್ಕ್ ಅಪ್ಲೈ ಮಾಡ್ತಾರೆ, ಈ ತರ ಲೈಟ್ ವಾಟರ್ ಮಾರ್ಕ್ ಬರುತ್ತೆ. ಈಗ ಡಿಫಾಲ್ಟ್ ವಾಟರ್ ಮಾರ್ಕ್ಸ್ ನೋಡಿ, ಕಾನ್ಫಿಡೆನ್ಷಿಯಲ್ ಇದೆ, ಡು ನಾಟ್ ಕಾಪಿ ಇದೆ. ನಾರ್ಮಲಿ ಕ್ವಶನ್ ಪೇಪರ್ ಅಲ್ಲಿ ಸಮ್ ಕಂಟೆಂಟ್ ಅಲ್ಲಿ ಈ ತರ ಅವರು ವಾಟರ್ ಮಾರ್ಕ್ ನ ಬಳಕೆ ಮಾಡ್ತಾರೆ. ಡಿಫಾಲ್ಟ್ ವಾಟರ್ ಮಾರ್ಕ್, ಕಾನ್ಫಿಡೆನ್ಷಿಯಲ್ ಮತ್ತೆ ಡು ನಾಟ್ ಕಾಪಿ ಅಂತ. ಇದರಲ್ಲಿ ಯಾವುದೇ ಒಂದು ವಾಟರ್ ಮಾರ್ಕ್ ನ ಚೂಸ್ ಮಾಡಿದ ತಕ್ಷಣ ಆ ವಾಟರ್ ಮಾರ್ಕ್ ಎಲ್ಲಾ ಪೇಜ್ ಅಲ್ಲಿ ಅದು ಆಟೋಮೆಟಿಕ್ ಅಪ್ಲೈ ಆಗ್ಬಿಡುತ್ತೆ. ಸೊ ನಿಮ್ದೇ ಓನ್ ವಾಟರ್ ಮಾರ್ಕ್ ನ ಅಪ್ಲೈ ಮಾಡ್ಬೇಕಂದ್ರೆ ವಾಟರ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಆನ್ ಕಸ್ಟಮ್ ವಾಟರ್ ಮಾರ್ಕ್. ಕಸ್ಟಮ್ ವಾಟರ್ ಮಾರ್ಕ್ ಕ್ಲಿಕ್ ಮಾಡಿದ ತಕ್ಷಣ ಅದರಲ್ಲಿ 2 ಆಪ್ಷನ್ಸ್ ಬರುತ್ತೆ. ನೀವು ಪಿಕ್ಚರ್ ವಾಟರ್ ಮಾರ್ಕ್ ಚೂಸ್ ಮಾಡಬಹುದು, ಇಲ್ಲಾಂದ್ರೆ ಟೆಕ್ಸ್ಟ್ ವಾಟರ್ ಮಾರ್ಕ್ ಚೂಸ್ ಮಾಡಬಹುದು. ಈಗ ಟೆಕ್ಸ್ಟ್ ವಾಟರ್ ಮಾರ್ಕ್ ಚೂಸ್ ಮಾಡೋಣ. ಅದರಲ್ಲಿ ಕಾನ್ಫಿಡೆನ್ಷಿಯಲ್ ನ ತೆಗೆದುಬಿಟ್ಟು ನಿಮಗೆ ಏನ್ ಬೇಕು ಟೈಪ್ ಮಾಡಿ. ಈಗ ನಾನು ಮೈ ಕ್ರಿಯೇಟಿವ್ ಕ್ಲಾಸಸ್ ಅಂತ ಟೈಪ್ ಮಾಡ್ತೀನಿ. ಓಕೆ, ಇದನ್ನ ಅಪ್ಲೈ ಮಾಡಿ, ಕ್ಲೋಸ್. ಅಂಡ್ ಎಲ್ಲಾ ಪೇಜ್ ಅಲ್ಲಿ ಅದೇ ವಾಟರ್ ಮಾರ್ಕ್ ಬರುತ್ತೆ, ಮೈ ಕ್ರಿಯೇಟಿವ್ ಕ್ಲಾಸಸ್ ಅಂತ. ಸೊ ಅದ ಎಲ್ಲಾ ಪೇಜ್ ಅಲ್ಲಿ ಬಂದಿರುತ್ತೆ ಅದು. ಅಂಡ್ ವಾಟರ್ ಮಾರ್ಕ್ ಮತ್ತೆ ಕಸ್ಟಮ್ ವಾಟರ್ ಮಾರ್ಕ್ ಅಲ್ಲಿ ಹೋಗಿ ನೀವು ಏನೆಲ್ಲ ಚೇಂಜ್ ಮಾಡಬಹುದು ಅಂದ್ರೆ, ನೀವು ಫಾಂಟ್ ನ ಚೇಂಜ್ ಮಾಡಬಹುದು ಅಂಡ್ ನೀವು ಸೈಜ್ ಡಿಫಾಲ್ಟ್ ಆಟೋ ಅಂತ ಸೆಟ್ ಮಾಡಿ ಅಂಡ್ ಕಲರ್ ಚೇಂಜ್ ಮಾಡಬಹುದು. ಫಾಂಟ್ ಸೈಜ್, ಫಾಂಟ್ ಕಲರ್ ಅಂಡ್ ಫಾಂಟ್ ಫ್ಯಾಮಿಲಿನ ಚೇಂಜ್ ಮಾಡಬಹುದು. ಅಂಡ್ ಇಲ್ಲಿ ನೋಡಿ ಈ ರೀತಿ ಬರ್ತಾ ಇದೆ, ಮೈ ಕ್ರಿಯೇಟಿವ್ ಕ್ಲಾಸಸ್ ಅಂತ. ಅದೇ ವಾಟರ್ ಮಾರ್ಕ್ ಅಲ್ಲಿ ಕ್ಲಿಕ್ ಮಾಡ್ತಾ ಇದೀನಿ, ಕಸ್ಟಮ್ ವಾಟರ್ ಮಾರ್ಕ್. ನಿಮ್ಮ ಹತ್ರ 2 ಆಪ್ಷನ್ ಇದೆ. ಹಾರಿಜಾಂಟಲ್ ಪ್ಲೇಸ್ ಮಾಡಬಹುದು, ಈಗ ಹಾರಿಜಾಂಟಲ್ ಕಾಣಿಸ್ತಾ ಇದೆ ಇಲ್ಲಿ. ಇದು ಮತ್ತೆ ಡಯಾಗೋನಲ್ ಬೇಕಂದ್ರೆ ಡಯಾಗೋನಲ್ ಚೂಸ್ ಮಾಡಬಹುದು. ಈಗ ಟ್ರಾನ್ಸ್ಪರೆಂಟ್ ಇದೆ, ನಿಮಗೆ ಸ್ವಲ್ಪ ಕ್ಲಿಯರ್ ಕಾಣಿಸ್ಬೇಕಂದ್ರೆ ಸೆಮಿ ಟ್ರಾನ್ಸ್ಪರೆಂಟ್ ಆಫ್ ಮಾಡಿ, ಆ ಟೆಕ್ಸ್ಟ್ ಇನ್ನೂ ಕ್ಲಿಯರ್ ಕಾಣಿಸುತ್ತೆ. ನೋಡಿ, ಹಾರಿಜಾಂಟಲ್ ಪ್ಲೇಸ್ ಮಾಡಿ ತೋರಿಸ್ತೀನಿ. ನೋಡಿ, ಕ್ಲಿಯರ್ ಕಾಣಿಸ್ತಾ ಇದೆ. ಸೆಮಿ ಟ್ರಾನ್ಸ್ಪರೆಂಟ್ ಮಾಡಿ ಅಪ್ಲೈ ಮಾಡಿ ನೋಡಿ, ಸ್ವಲ್ಪ ಲೈಟ್ ಕಾಣಿಸುತ್ತೆ. ಸೊ ಡಯಾಗೋನಲ್ ಚೂಸ್ ಮಾಡೋಣ, ಸೆಮಿ ಟ್ರಾನ್ಸ್ಪರೆಂಟ್ ಪ್ಲೇಸ್ ಮಾಡೋಣ. ಸೊ ಈ ರೀತಿ ವಾಟರ್ ಮಾರ್ಕ್ ಎಲ್ಲರೂ ಯೂಸ್ ಮಾಡ್ತಾರೆ. ಎಲ್ಲಾ ಡಾಕ್ಯುಮೆಂಟ್ ಅಲ್ಲಿ, ಎಲ್ಲಾ ಕಂಟೆಂಟ್, ಎಲ್ಲಾ ಪೇಜ್ ಅಲ್ಲಿ ಹಿಂದ್ಗಡೆ ನಿಮ್ಗೆ ವಾಟರ್ ಮಾರ್ಕ್ ಕಾಣಿಸುತ್ತೆ ಒಂದ್ ಸಲ ಅಪ್ಲೈ ಮಾಡಿದ್ರೆ. ಒಬ್ಬರ ಹತ್ರ ಏನಿರುತ್ತೆ, ವಾಟರ್ ಮಾರ್ಕ್ ಟೆಕ್ಸ್ಟ್ ಬದಲಿಗೆ ಅವ್ರ ಹತ್ರ ಲೋಗೋ ಇರುತ್ತೆ. ಆ ಲೋಗೋ ಕೂಡ ವಾಟರ್ ಮಾರ್ಕ್ ನಾವು ಕನ್ವರ್ಟ್ ಮಾಡಬಹುದು. ಇಲ್ಲಿ ಪಿಕ್ಚರ್ ವಾಟರ್ ಮಾರ್ಕ್ ಚೂಸ್ ಮಾಡಿ, ಸೆಲೆಕ್ಟ್ ಪಿಕ್ಚರ್ ಅಂತ ತಗೊಳ್ಳಿ. ಸೆಲೆಕ್ಟ್ ಪಿಕ್ಚರ್ ತಗೊಂಡ ತಕ್ಷಣ ನಿಮ್ಮ ಹತ್ರ ಪಿಕ್ಚರ್ ಗೆ ಸಂಬಂಧಪಡುವಂತ ವಾಟರ್ ಮಾರ್ಕ್ ಇದ್ರೆ ಆ ವಾಟರ್ ಮಾರ್ಕ್ ತಗೋಬಹುದು. ಈಗ ತಿಳ್ಕೊಳ್ಳಿ, ಇದೇ ಇಮೇಜ್ ನಾನು ವಾಟರ್ ಮಾರ್ಕ್ ಮಾಡ್ತೀನಿ ಅಂದ್ರೆ ಅದನ್ನ ಇನ್ಸರ್ಟ್ ಮಾಡ್ಕೊಳ್ಳಿ ಅಂಡ್ ಅಪ್ಲೈ ಮಾಡಿ. ಆ ಇಮೇಜ್ ನಿಮ್ಗೆ ಎಲ್ಲಾ ಪೇಜ್ ಅಲ್ಲಿ ಕಾಣಿಸುತ್ತೆ. ಅಂಡ್ ಈ ಆಪ್ಷನ್ ಗೆ ನಾವು ಇಮೇಜ್ ವಾಟರ್ ಮಾರ್ಕ್ ಅಂತ ಕರಿತೀವಿ. ಇದು ಎಲ್ಲಿ ಬರುತ್ತೆ? ವಾಟರ್ ಮಾರ್ಕ್ ಅಲ್ಲಿ ಹೋಗಿ, ಕಸ್ಟಮ್ ವಾಟರ್ ಮಾರ್ಕ್ ಅಲ್ಲಿ ಹೋಗಿ, ಪಿಕ್ಚರ್ ವಾಟರ್ ಮಾರ್ಕ್ ಚೂಸ್ ಮಾಡಿ. ಅದು ಇಮೇಜ್ ನಿಮ್ಗೆ ಲೈಟ್ ಕಾಣಿಸ್ತಾ ಇದೆ, ಕ್ಲಿಯರ್ ಕಾಣಿಸ್ಬೇಕಂದ್ರೆ ವಾಶ್ಔಟ್ ಆಪ್ಷನ್ ಅನ್ಮಾರ್ಕ್ ಮಾಡಿಬಿಟ್ಟು ಅಪ್ಲೈ ಮಾಡಿ. ಆ ಇಮೇಜ್ ನಿಮ್ಗೆ ಕ್ಲಿಯರ್ ಕಾಣಿಸುತ್ತೆ. ಎಲ್ಲಾ ಪೇಜ್ ಹಿಂದ್ಗಡೆ ಅದು ಇಮೇಜ್ ಕಾಣಿಸ್ತಾ ಹೋಗುತ್ತೆ. ವಾಶ್ಔಟ್ ಆಫ್ ಮಾಡಿ, ಆ ಇಮೇಜ್ ಕಾಣಿಸೋದಿಲ್ಲ, ಮೀನ್ಸ್ ಟ್ರಾನ್ಸ್ಪರೆಂಟ್ ಆಗಿ ಕಾಣಿಸುತ್ತೆ. ಸೊ ನೀವು ವಾಟರ್ ಮಾರ್ಕ್ ಬೇಡ ಅಂದ್ರೆ 2 ಆಪ್ಷನ್ ಇದೆ. ಕಸ್ಟಮ್ ವಾಟರ್ ಮಾರ್ಕ್ ಅಲ್ಲಿ ಹೋಗ್ಬಿಟ್ಟು ನೋ ವಾಟರ್ ಮಾರ್ಕ್ ಅನ್ಬೋದು, ಇಲ್ಲ ಅಂದ್ರೆ ಮೇನ್ ವಾಟರ್ ಮಾರ್ಕ್ ಅಲ್ಲೇ ದ ಲಾಸ್ಟ್ ಆಪ್ಷನ್ ಇದೆ, ರಿಮೂವ್ ವಾಟರ್ ಮಾರ್ಕ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ವಾಟರ್ ಮಾರ್ಕ್ ರಿಮೂವ್ ಆಗುತ್ತೆ. ಓಕೆ, ನೆಕ್ಸ್ಟ್ ಆಪ್ಷನ್ ಇದೆ ಪೇಜ್ ಕಲರ್. ಈಗ ಆಲ್ರೆಡಿ ನಿಮ್ಗೆ ಪೇಜ್ ಕಾಣಿಸ್ತಾ ಇದೆ, ಪೇಜ್ ಕಲರ್ ವೈಟ್ ಕಾಣಿಸ್ತಾ ಇದೆ. ನಿಮಗೆ ಇದು ಕಲರ್ ನ ಚೇಂಜ್ ಮಾಡ್ಬೇಕಂದ್ರೆ ಯು ಕ್ಯಾನ್ ಚೇಂಜ್ ದಿ ಕಲರ್. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ನ ಪೇಜ್ ಗೆ ಅಪ್ಲೈ ಮಾಡಬಹುದು. ಈ ರೀತಿ ನೀವು ಪೇಜ್ ಕಲರ್ ನ ಚೇಂಜ್ ಮಾಡ್ಕೋಬಹುದು. ಈಗ ನೋಡಿ, ಈ ಪೇಜ್ ಕಲರ್ ಬರೀ ಎಲ್ಲಿ ಕಾಣಿಸುತ್ತೆ ಅಂದ್ರೆ ಪ್ರಿಂಟ್ ಲೇಔಟ್ ಅಲ್ಲಿ, ಡಿಫ್ರೆಂಟ್ ಲೇಔಟ್ ಅಲ್ಲಿ ಕಾಣಿಸುತ್ತೆ. ಬಟ್ ಪ್ರಿಂಟ್ ತಕೊಂಡ್ರೆ ಈ ಪೇಜ್ ಇದೇ ಸೇಮ್ ಕಲರ್ ಬರಂಗೇ ಇಲ್ಲ. ಅಂದ್ರೆ ಪ್ರಿಂಟ್ ಪ್ರಿವ್ಯೂ ಒಳಗಡೆ ಪೇಜ್ ಕಲರ್ ಕಾಣಿಸೋದಿಲ್ಲ. ಬೇಕಂದ್ರೆ ನೋಡೋಣ, ಫೈಲ್ ಹೋಗ್ತಾ ಇದ್ದೀನಿ ಅಂಡ್ ಪ್ರಿಂಟ್ ಅಲ್ಲಿ ಹೋಗಿ ನೋಡಿ, ಸೈಡ್ ಅಲ್ಲಿ ಇಲ್ಲಿ ಬರೀ ವೈಟ್ ಕಾಣಿಸ್ತಾ ಇದೆ, ನಿಮಗೆ ಯಾವುದೇ ರೀತಿ ಕಲರ್ ಕಾಣಿಸ್ತಾ ಇಲ್ಲ. ಅಂದ್ರೆ ನೆನಪಿಟ್ಕೊಳ್ಳಿ, ಪ್ರಿಂಟ್ ಪ್ರಿವ್ಯೂ ಅಲ್ಲಿ ಪೇಜ್ ಕಲರ್ ಕಾಣಿಸೋದಿಲ್ಲ. ಹಾಗೆ ಪೇಜ್ ಕಲರ್ ಅಲ್ಲಿ ಯಾವ ರೀತಿ ಕಲರ್ಸ್ ನ ಅಪ್ಲೈ ಮಾಡಬಹುದು? ಫಿಲ್ ಇಫೆಕ್ಟ್ಸ್ ಅಲ್ಲಿ ಹೋಗಿ
ನೀವು ಎರಡು ಕಲರ್ ತಗೋಬಹುದು. ಯು ಕ್ಯಾನ್ ಚೂಸ್ 2 ಡಿಫ್ರೆಂಟ್ ಕಲರ್ ಅಂಡ್ ಎರಡು ಕಲರ್ ಯಾವ ಕಾಂಬಿನೇಷನ್ಸ್ ಬೇಕು, ಯಾವ ರೀತಿ ಬೇಕು, ಅದರಲ್ಲಿ ಮತ್ತೆ ಒಂದೊಂದರಲ್ಲಿ ನಾಲ್ಕು ತರ ಡಿಫ್ರೆಂಟ್ ವೇರಿಯಂಟ್ಸ್ ಇದೆ. ಯಾವ ವೇರಿಯಂಟ್ ಬೇಕು ಚೂಸ್ ಮಾಡಿ ಅಂಡ್ ಓಕೆ ಮಾಡಿದಾಗ ಅದೇ ಕಲರ್ ಪೇಜ್ ಕಲರ್ ಅಪ್ಲೈ ಆಗುತ್ತೆ. ಮತ್ತೆ ಫಿಲ್ ಎಫೆಕ್ಟ್ಸ್ ಅಲ್ಲಿ ಹೋಗ್ತೀನಿ. ಪ್ರಿಸೆಟ್ ಸಮ್ ರೆಡಿಮೇಡ್ ಡಿಸೈನ್ಸ್ ಇದೆ, ಆ ಪ್ರಿಸೆಟ್ ಕಲರ್ಸ್ ಯೂಸ್ ಮಾಡಬಹುದು. ಅದರಲ್ಲೂ ಕೂಡ ಡಿಫ್ರೆಂಟ್ ಆಪ್ಷನ್ಸ್ ಇದೆ ಅಂಡ್ ಯಾವ ಆಪ್ಷನ್ ಬೇಕು ಚೂಸ್ ಮಾಡಿ ಅಂಡ್ ಆ ವೇರಿಯಂಟ್ ಚೂಸ್ ಮಾಡಿ ಆ ಕಲರ್ ನ ನೀವು ಅಪ್ಲೈ ಮಾಡಬಹುದು. ಮತ್ತೆ ಪೇಜ್ ಕಲರ್ ಕ್ಲಿಕ್ ಮಾಡ್ತಾ ಇದ್ದೀನಿ, ಫಿಲ್ ಇಫೆಕ್ಟ್ಸ್ ಹೋಗ್ತಾ ಇದ್ದೀನಿ. ನಮ್ಮ ಹತ್ರ ರೆಡಿಮೇಡ್ ಟೆಕ್ಸ್ಚರ್ಸ್ ಇದೆ. ನಿಮ್ಗೆ ಯಾವ ಟೆಕ್ಸ್ಚರ್ ಇಷ್ಟ ಆಗುತ್ತೆ ನೋಡಿ, ಈ ತರ ಹಲವಾರು ಟೆಕ್ಸ್ಚರ್ಸ್ ಇದೆ. ನಿಮ್ಗೆ ಯಾವ ಟೆಕ್ಸ್ಚರ್ ಬೇಕು ಆ ಟೆಕ್ಸ್ಚರ್ ನ ಚೂಸ್ ಮಾಡಿ ಅಂಡ್ ಕ್ಲಿಕ್ ಓಕೆ. ಅದೇ ಟೆಕ್ಸ್ಚರ್ ಆ ಪೇಜ್ ಕಲರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇನ್ನೂ ಪೇಜ್ ಕಲರ್ ಕ್ಲಿಕ್ ಮಾಡಿ ಮತ್ತೆ ಫಿಲ್ ಇಫೆಕ್ಟ್ಸ್ ಅಲ್ಲಿ ಕ್ಲಿಕ್ ಮಾಡಿ ಟೆಕ್ಸ್ಚರ್ ಬದಲಿಗೆ ನೀವು ಪ್ಯಾಟರ್ನ್ ಕೂಡ ಚೂಸ್ ಮಾಡಬಹುದು. ಅಂದ್ರೆ ಎರಡು ಕಲರ್ ಕಾಂಬಿನೇಷನ್ ಇರುವಂತ ಪ್ಯಾಟರ್ನ್ ಅಪ್ಲೈ ಮಾಡಿ ಯಾವ ಪ್ಯಾಟರ್ನ್ ಬೇಕು ಕ್ಲಿಕ್ ಮಾಡಿ ಅಂಡ್ ಓಕೆ ಮಾಡಿದಾಗ ಅದೇ ಪ್ಯಾಟರ್ನ್ ನಿಮಗೆ ಆ ಎಲ್ಲಾ ಪೇಜ್ ಅಲ್ಲಿ ಕಾಣಿಸ್ತಾ ಹೋಗುತ್ತೆ, ಪೇಜ್ ಕಲರ್ ಆಗಿ ಕನ್ವರ್ಟ್ ಆಗುತ್ತೆ. ಮತ್ತೆ ಪೇಜ್ ಕಲರ್ ಚೂಸ್ ಮಾಡ್ತೀನಿ. ಅಗೇನ್ ಐ ಆಮ್ ಗೋಯಿಂಗ್ ಟು ಕ್ಲಿಕ್ ಆನ್ ಫಿಲ್ ಇಫೆಕ್ಟ್ಸ್ ಅಂಡ್ ಲಾಸ್ಟ್ ಆಪ್ಷನ್ ನೀವು ಬೇಕಂದ್ರೆ ಏನ್ ಯೂಸ್ ಮಾಡಬಹುದು. ಸೊ ಇಲ್ಲಿ ಪರ್ಟಿಕ್ಯುಲರ್ ನಿಮ್ಗೆ ಯಾವ ಬೇಕಾದ ಡಿಫ್ರೆಂಟ್ ಆಪ್ಷನ್ಸ್ ಇದೆ, ನಿಮ್ಗೆ ಯಾವ ಆಪ್ಷನ್ ಬೇಕೋ ಆ ತರ ಪ್ಯಾಟರ್ನ್ ಚೂಸ್ ಮಾಡಬಹುದು. ಅಪಾರ್ಟ್ ಫ್ರಮ್ ದಟ್ ನೀವು ಪಿಕ್ಚರ್ನೇ ಪೇಜ್ ಕಲರ್ ಆಗಿ ಕನ್ವರ್ಟ್ ಮಾಡ್ಬೇಕಂದ್ರೆ ಪಿಕ್ಚರ್ ನ ಪೇಜ್ ಕಲರ್ ಆಗಿ ಕನ್ವರ್ಟ್ ಮಾಡಬಹುದು. ಸೆಲೆಕ್ಟ್ ಪಿಕ್ಚರ್ ಮಾಡಿ, ಇಲ್ಲ ಯಾವುದೇ ಒಂದು ಇಮೇಜ್ ಇದೆ ಚೆಕ್ ಮಾಡಿ ಯಾವ ಇಮೇಜ್ ಬೇಕು ಆ ಇಮೇಜ್ ನ ಚೂಸ್ ಮಾಡಿ. ಈಗ ನಾನು ಈ ಚೀತಾ ಇಮೇಜ್ ತಗೋತಾ ಇದ್ದೀನಿ, ಇನ್ಸರ್ಟ್ ಅಂಡ್ ಕ್ಲಿಕ್ ಓಕೆ ಮಾಡಿ ಅದೇ ಇಮೇಜ್ ಏನಾಗುತ್ತೆ ನೋಡಿ ಪೇಜ್ ಕಲರ್ ಆಗಿ ಕನ್ವರ್ಟ್ ಆಗುತ್ತೆ. ನನಗೆ ಪೇಜ್ ಕಲರ್ ಬೇಡ ಅಂದ್ರೆ ಅಲ್ಲಿ ಒಂದು ಆಪ್ಷನ್ ಇರುತ್ತೆ ನೋ ಕಲರ್ ಅಂತ, ಕ್ಲಿಕ್ ಆನ್ ನೋ ಕಲರ್. ಆಸ್ ಯೂಸ್ವಲ್ ವೈಟ್ ಬ್ಯಾಕ್ ಗ್ರೌಂಡ್ ಕಲರ್ ಬರುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಪೇಜ್ ಕಲರ್. ನೆಕ್ಸ್ಟ್ ಆಪ್ಷನ್ ಇದೆ ಪೇಜ್ ಬಾರ್ಡರ್. ನೋಡಿ ನಾರ್ಮಲ್ ಪೇಜ್ ಬಾರ್ಡರ್ ಯಾವ ರೀತಿ ಅಪ್ಲೈ ಮಾಡ್ತೀವಿ, ಫಸ್ಟ್ ಸ್ಟೈಲ್ ಚೂಸ್ ಮಾಡಿ ಯಾವ ರೀತಿ ಬಾರ್ಡರ್ ಬೇಕು ನಿಮಗೆ. ನಾ ಒಂದು ಸ್ಟೈಲ್ ಚೂಸ್ ಮಾಡ್ತೀನಿ, ಓಕೆ ಪೇಜ್ ಬಾರ್ಡರ್ ಬಂತು. ಅಗೇನ್ ಪೇಜ್ ಬಾರ್ಡರ್ ಕ್ಲಿಕ್ ಮಾಡಿಬಿಟ್ಟು ನಾನು ಸ್ಟೈಲ್ ಚೂಸ್ ಮಾಡೋ ಜೊತೆ ಒಂದು ಕಲರ್ ನ ಚೂಸ್ ಮಾಡ್ತೀನಿ. ಅದನ್ನ ಸ್ವಲ್ಪ ವಿಡ್ತ್ ನ ಇನ್ಕ್ರೀಸ್ ಮಾಡ್ತೀನಿ. ವಿಡ್ತ್ ನ ಇನ್ಕ್ರೀಸ್ ಮಾಡಿ ಕಲರ್ ಚೂಸ್ ಮಾಡಿ ಓಕೆ ಮಾಡ್ತೀನಿ. ಎಸ್ ಪೇಜ್ ಕಲರ್ ಬಂತು ನೋಡಿ, ಪೇಜ್ ಬಾರ್ಡರ್ ಬಂತು. ಅಂಡ್ ಅದೇ ಪೇಜ್ ಬಾರ್ಡರ್ ಅಲ್ಲಿ ಎರಡು ಆಪ್ಷನ್ ಯೂಸ್ ಮಾಡ್ತೀನಿ. ನಾನು ಟಾಪ್ ಮತ್ತೆ ಬಾಟಮ್ ಬಾರ್ಡರ್ ನ ರಿಮೂವ್ ಮಾಡಿ ಬರೀ ಲೆಫ್ಟ್ ರೈಟ್ ಬಾರ್ಡರ್ ನ ಯೂಸ್ ಮಾಡ್ತೀನಿ. ನೋಡಿ ಇದರಲ್ಲಿ ಟಾಪ್ ಮತ್ತೆ ಬಾಟಮ್ ಬಾರ್ಡರ್ ಇಲ್ಲ, ಲೆಫ್ಟ್ ಮತ್ತೆ ರೈಟ್ ಬಾರ್ಡರ್ ಅಷ್ಟೇ ಇದೆ. ಈ ರೀತಿನೂ ಬಾರ್ಡರ್ ನ ಅಪ್ಲೈ ಮಾಡಬಹುದು ನೀವು. ಇಲ್ಲ ನಿಮಗೆ ಟಾಪ್ ಮತ್ತೆ ಅಪ್ ಡೌನ್ ಬೇಕು, ಲೆಫ್ಟ್ ರೈಟ್ ಬೇಡ ಅಂದ್ರೆ ಆ ರೀತಿನೂ ಬಾರ್ಡರ್ ಚೂಸ್ ಮಾಡಬಹುದು. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಬಾರ್ಡರ್ ನ ಯಾವ ಪ್ಲೇಸ್ ಅಲ್ಲಿ ಬೇಕೋ ಆ ಪ್ಲೇಸ್ ಗೆ ನೀವು ಬಾರ್ಡರ್ ನ ಅಷ್ಟೇ ಯೂಸ್ ಮಾಡ್ಕೋಬಹುದು. ನಾರ್ಮಲಿ 4 ಪ್ಲೇಸ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ, ಲೆಫ್ಟ್ ರೈಟ್ ಟಾಪ್ ಬಾಟಮ್ ಅಲ್ಲಿ. ಓಕೆ, ಈಗ ಟಾಪ್ ಬಾಟಮ್ ಬಾರ್ಡರ್ ಚೂಸ್ ಮಾಡ್ತೀನಿ. ಎಲ್ಲಾ ಕಡೆ ಬಾರ್ಡರ್ ನ ಅಪ್ಲೈ ಮಾಡ್ಬಿಟ್ಟು ನಾ ಬೇಕಾದ್ರೆ ಶಾಡೋ ತಗೊಂಡೆ ಅಂದ್ರೆ ಅದ್ರದ್ದು ಶಾಡೋ ಬರುತ್ತೆ ನೋಡಿ. ಇಲ್ಲಿ ನಿಮ್ಗೆ ಬ್ಲಾಕ್ ಕಲರ್ ಕಾಣಿಸುತ್ತೆ, ಓನ್ಲಿ ರೈಟ್ ಮತ್ತೆ ಡೌನ್ ಅಲ್ಲಿ ಕಾಣಿಸುತ್ತೆ. ಅಂಡ್ ಇದಕ್ಕೆ ನಾವು ಶಾಡೋ ಅಂತ ಕರಿಬೇಕು ನೋಡಿ. ಪೇಜ್ ಬಾರ್ಡರ್ ಅಲ್ಲಿ ಹೋಗ್ತೀನಿ, ನನ್ ಬಾರ್ಡರೇ ಬೇಡಪ್ಪ ಅಂದ್ರೆ ಕ್ಲಿಕ್ ಆನ್ ನನ್ ಮೇಲೆ ಕ್ಲಿಕ್ ಮಾಡಿ ಬಾರ್ಡರ್ ರಿಮೂವ್ ಆಗುತ್ತೆ. ಅಪಾರ್ಟ್ ಫ್ರಮ್ ದಟ್ ಮತ್ತೆ ಪೇಜ್ ಬಾರ್ಡರ್ ಯೂಸ್ ಮಾಡಿ. ಇದರಲ್ಲಿ ಡಿಫ್ರೆಂಟ್ ಆರ್ಟ್ ಇರುವಂತ ಬಾರ್ಡರ್ಸ್ ಇದೆ ನೋಡಿ. ನಿಮ್ಗೆ ಇದರಲ್ಲಿ ಆರ್ಟ್ ಮೇಲೆ ಕ್ಲಿಕ್ ಮಾಡಿ ಡಿಫ್ರೆಂಟ್ ಹೈ ಕ್ವಾಲಿಟಿ ಡಿಸೈನ್ಸ್ ಇರುವಂತ ಬಾರ್ಡರ್ಸ್ ಇರುತ್ತೆ. ಆ ಬಾರ್ಡರ್ ನ ಚೂಸ್ ಮಾಡ್ಬಿಟ್ಟು ನೀವು ಓಕೆ ಮಾಡಿದಾಗ ಅದೇ ಬಾರ್ಡರ್ ಅಲ್ಲಿ ಬರುತ್ತೆ ನೋಡಿ. ಟ್ರೀಸ್ ಬಾರ್ಡರ್ ತಗೊಂಡಿದೀನಿ, ಆ ಟ್ರೀಸ್ ಬಾರ್ಡರ್ ಬರ್ತದೆ. ನಿಮ್ಗೆ ಆ ಟ್ರೀ ಬಾರ್ಡರ್ ದೊಡ್ಡದು ಅನಿಸ್ತಾ ಇದ್ರೆ ಆ ಸೈಜ್ ನ ರಿಡ್ಯೂಸ್ ಮಾಡಬಹುದು. ಮ್ಯಾಕ್ಸಿಮಮ್ 31 ಅಂಡ್ ಕಡಿಮೆ ಬೇಕಂದ್ರೆ ಕಡಿಮೆ ಮಾಡಬಹುದು ಸೈಜ್. ಅದು ನೋಡಿ ನಾನೀಗ 20 ಪಾಯಿಂಟ್ಸ್ ಗೆ ತಗೊಂಡ್ ಬರ್ತೀನಿ. ಆ ಒಂದು 3 ಬಾರ್ಡರ್ ಸೈಜ್ ನೀವು ಚಿಕ್ಕದಾಗೋದು ನೋಡಬಹುದು. ಅಗೇನ್ ಪೇಜ್ ಬಾರ್ಡರ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಅದ್ರಲ್ಲಿ ಇನ್ನೂ ಹಲವಾರು ಬಾರ್ಡರ್ಸ್ ಇದೆ. ನಿಮ್ಗೆ ಯಾವ ಬಾರ್ಡರ್ ಇಷ್ಟ ಆಗುತ್ತೆ ಆ ಬಾರ್ಡರ್ ನ ಚೂಸ್ ಮಾಡಿ. ಬಟರ್ಫ್ಲೈಸ್ ಇದೆ ನೋಡಿ, ಬಟರ್ಫ್ಲೈಸ್ ಬಾರ್ಡರ್ ನ ಅಪ್ಲೈ ಮಾಡಬಹುದು. ಇದನ್ನು ಕೂಡ ನೀವು ಎರಡ್ ಸೈಡ್ ಬೇಕಂದ್ರೆ ಎರಡ್ ಸೈಡ್ ಚೂಸ್ ಮಾಡಬಹುದು, ಟಾಪ್ ಬಟನ್ ಬೇಡ. ಈ ರೀತಿ ನೀವು ಬಾರ್ಡರ್ಸ್ ಅಪ್ಲೈ ಮಾಡಬಹುದು. ಓನ್ಲಿ ಮತ್ತೆ ಲೆಫ್ಟ್ ರೈಟ್ ಗೆ ಬಾರ್ಡರ್ಸ್ ನ ಅಪ್ಲೈ ಮಾಡಬಹುದು. ನಿಮ್ ಬಾರ್ಡರ್ ಬೇಡ ಅಂದ್ರೆ ಕ್ಲಿಕ್ ಆನ್ ನನ್ ಮೇಲೆ ಕ್ಲಿಕ್ ಮಾಡಿ ಬಾರ್ಡರ್ ನ ಓಕೆ ಮಾಡಿ ಬಾರ್ಡರ್ ಹೋಗ್ಬಿಡುತ್ತೆ. ದಟ್ ಈಸ್ ಆಲ್ ಅಬೌಟ್ ಪೇಜ್ ಬ್ಯಾಕ್ ಗ್ರೌಂಡ್. ಪೇಜ್ ಬ್ಯಾಕ್ ಗ್ರೌಂಡ್ ಅಲ್ಲಿ 3 ಕಮಾಂಡ್ಸ್ ಇತ್ತು, ವಾಟರ್ ಮಾರ್ಕ್, ಪೇಜ್ ಕಲರ್ ಅಂಡ್ ಪೇಜ್ ಬಾರ್ಡರ್. ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಏನಿದೆ ಆಪ್ಷನ್ ಚೆಕ್ ಮಾಡೋಣ. ಪ್ಯಾರಾಗ್ರಾಫ್ ಅಲ್ಲಿ ನೋಡಿ ಫಸ್ಟ್ ಇಂಡೆಂಟ್ ಚೆಕ್ ಮಾಡೋಣ. ಯೂಶುವಲಿ ಇಂಡೆಂಟ್ ನೀವು ನೋಡಿದೀರಾ, ಇಂಡೆಂಟ್ ಓನ್ಲಿ ನಮ್ಮ ಹತ್ರ ಲೆಫ್ಟ್ ಇಂಡೆಂಟ್ ಇತ್ತು. ಇಲ್ಲಿ ಎರಡು ಆಪ್ಷನ್ ಇದೆ, ಲೆಫ್ಟ್ ಮತ್ತೆ ರೈಟ್ ಇಂಡೆಂಟ್. ಈಗ ನಾನು ಕರ್ಸರ್ ತಗೊಂಡ್ ಬರ್ತಾ ಇದ್ದೀನಿ. ಕರ್ಸರ್ ಅಲ್ಲಿ ಈಗ ರೆಡಿಮೇಡ್ ಟೆಕ್ಸ್ಟ್ ಟೈಪ್ ಮಾಡೋಣ. ಈಕ್ವಲ್ ಟು ರ್ಯಾಂಡಮೈಸ್ ಫಂಕ್ಷನ್ ಟೈಪ್ ಮಾಡಿ, ಫಂಕ್ಷನ್ ಕಾಲ್ ಮಾಡ್ಬಿಟ್ಟು ಎಂಟರ್ ಮಾಡಿ 3 ಪ್ಯಾರಾಗ್ರಾಫ್ ಬರುತ್ತೆ. ಈ 3 ಪ್ಯಾರಾಗ್ರಾಫ್ ನ ಸೆಲೆಕ್ಟ್ ಮಾಡ್ತೀನಿ ನಾನು. ನೋಡಿ ನಾನು ಲೆಫ್ಟ್ ಅಲ್ಲಿ ಇನ್ಕ್ರೀಸ್ ಮಾಡಿದೆ ಅಂದ್ರೆ ಬಾರ್ಡರ್ ಲೆಫ್ಟ್ ಅಲ್ಲಿ ಮೂವ್ ಆಗ್ತಾ ಹೋಗುತ್ತೆ. ಇದಕ್ಕೆ ನಾವು ಹೋಮ್ ಅಲ್ಲಿ ಕಲ್ತಿದೀವಿ ಇನ್ಕ್ರೀಸ್ ಇಂಡೆಂಟ್ ಅಂತ. ಇನ್ಕ್ರೀಸ್ ಇಂಡೆಂಟ್ ಕ್ಲಿಕ್ ಮಾಡಿದ್ರೆ ಎಕ್ಸಾಕ್ಟ್ 0.5 ಇಂಚ್ ಮೂವ್ ಆಗ್ತಾ ಇತ್ತು, ಇಲ್ಲಿ 0.11 ಇಂಚ್ ಮೂವ್ ಆಗ್ತಾ ಇದೆ.
ಓಕೆ ನೋಡಿ, ಈಗ 1 ಇಂಚಿಗೆ ಬಂತು. ಅದೇ ರೀತಿ ನೀವು ಡಿಕ್ರೀಸ್ ಇಂಡೆಂಟ್ ಅಂದ್ರೆ ಈ ತರ ಮಾಡಬಹುದು. ಅಂಡ್ 0.11 ಲೆಸ್ ಆಗ್ತಾ ಹೋಗುತ್ತೆ. ಬಟ್ ಇದು ನೆಗೆಟಿವ್ ಹೋಗುತ್ತೆ ನೋಡಿ, ಒಳಗಡೆನೂ ಹೋಗುತ್ತೆ. ಬಿ ಕೇರ್ಫುಲ್ ಅಂಡ್ ಯು ಆಲ್ವೇಸ್ ಕೀಪ್ ಇಟ್ 0. ಇದನ್ನ ಆಲ್ವೇಸ್ ಜೀರೋಗೆ ಕನ್ವರ್ಟ್ ಮಾಡಿ, ಜೀರೋನೇ ಇಡಬೇಕು ನೀವು ಲೆಫ್ಟ್ ಇಂಡೆಂಟ್. ಅದೇ ರೀತಿ ರೈಟ್ ಸೈಡ್ ಇಂದನೂ ಒಳಗಡೆ ತಗೊಂಡ್ಬರ್ಬೋದು. ಬಟ್ ಈ ಆಪ್ಷನ್ ಹೋಮಲ್ಲಿ ಇಲ್ಲ. ಬಟ್ ಇಲ್ಲಿ ಇದೆ ಆಪ್ಷನ್ ನೋಡಿ, ರೈಟ್ ಇಂಡೆಂಟ್ ಇನ್ಕ್ರೀಸ್ ಮಾಡಿದ ತಕ್ಷಣ ಅದು ಎಲ್ಲಾ ಟೆಕ್ಸ್ಟ್ ಒಳಗಡೆ ಬರ್ತಾ ಇದೆ, 1 ಇಂಚು ಒಳಗಡೆ ಬಂತು. ಅದೇ ರೀತಿ ಡಿಕ್ರೀಸ್ ಇಂಡೆಂಟ್ ಅಂತೆ, ರೈಟ್ ಸೈಡ್ ಡಿಕ್ರೀಸ್ ಮಾಡೋಕೆ ಇಲ್ಲಿ ಡಿಕ್ರೀಸ್ ಇಂಡೆಂಟ್ ಬಳಕೆ ಮಾಡಬಹುದು. ಅಂಡ್ ಇದು ಕೂಡ ನೀವು ಮೈನಸ್ ಹೋಗುತ್ತೆ, ಬಿ ಕೇರ್ಫುಲ್. ಅದನ್ನ ಆಲ್ವೇಸ್ ಜೀರೋಗೆ ಯೂಸ್ ಮಾಡಕ್ ಪ್ರಯತ್ನ ಪಡಿ. ದಿಸ್ ಈಸ್ ವಾಟ್ ಇಂಡೆಂಟ್ ಲೆಫ್ಟ್ ಮತ್ತೆ ರೈಟ್. ಅಂಡ್ ಇದರಲ್ಲಿ ಸ್ಪೇಸಿಂಗ್ ಇದೆ ನೋಡಿ. ಆಲ್ರೆಡಿ ನಾವು ಪ್ಯಾರಾಗ್ರಾಫ್ ಸ್ಪೇಸಿಂಗ್ ಬಗ್ಗೆ ಮಾಹಿತಿ ಇದೆ. ಇಲ್ಲಿ ಸ್ಪೇಸಿಂಗ್ ಯೂಸ್ ಮಾಡಿದೀವಿ ನಾವು. ಎಷ್ಟಿದೆ ಸ್ಪೇಸಿಂಗ್? 10 ಪಾಯಿಂಟ್ಸ್ ಇದೆ. ಆಫ್ಟರ್ ಪ್ಯಾರಾಗ್ರಾಫ್ ನೋಡಿ, ಪ್ಯಾರಾಗ್ರಾಫ್ ಮುಂಚೆ ಏನಾದ್ರು ಸ್ಪೇಸ್ ಇದೆಯಾ? ಇಲ್ಲ. ಪ್ಯಾರಾಗ್ರಾಫ್ ಮುಗಿದ ಮೇಲೆ ಸ್ಪೇಸ್ ಇದೆ. ಈ ಪ್ಯಾರಾಗ್ರಾಫ್ ಮುಗಿದ ಮೇಲೆ ಸ್ಪೇಸ್ ಇದೆ. ಡೋಂಟ್ ಥಿಂಕ್ ಈ ಪ್ಯಾರಾಗ್ರಾಫ್ ಸ್ಟಾರ್ಟ್ ಅಲ್ಲೇ ಸ್ಪೇಸ್ ಇದೆ ಅಂತ ತಿಳ್ಕೊಬೇಡಿ. ಇದು ಆಫ್ಟರ್ ಪ್ಯಾರಾಗ್ರಾಫ್ ನ ಯೂಸ್ ಮಾಡಿದ್ ನಾವು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಸ್ಪೇಸಿಂಗು ಎಷ್ಟಿದೆ? 10 ಪಾಯಿಂಟ್ ಇದೆ. ಈಗ ಮತ್ತೆ ಇನ್ಕ್ರೀಸ್ ಮಾಡಿದೆ ನಾನು. 12 ಪಾಯಿಂಟ್ಸ್, 18 ಪಾಯಿಂಟ್ಸ್, 24 ಪಾಯಿಂಟ್ಸ್, 30 ಪಾಯಿಂಟ್ಸ್, 36 ಪಾಯಿಂಟ್ಸ್, 42 ಪಾಯಿಂಟ್ಸ್. ಏನ್ ಹೆಚ್ಚಿಗೆ ಆಗ್ತಾ ಇದೆ? ಓನ್ಲಿ ಪ್ಯಾರಾಗ್ರಾಫ್ ಸ್ಪೇಸಿಂಗ್ ಮಾತ್ರ ಹೆಚ್ಚಿಗೆ ಆಗ್ತಾ ಇದೆ. ಲೈನ್ ಸ್ಪೇಸಿಂಗ್ ಹೆಚ್ಚಿಗೆ ಆಗ್ತಾ ಇಲ್ಲ. ಡಿಫಾಲ್ಟ್ ಎಷ್ಟಿರುತ್ತೆ? 10 ಪಾಯಿಂಟ್ಸ್. ಓಕೆ, 10 ಪಾಯಿಂಟ್ಸ್ ಆಗಿ ಕನ್ವರ್ಟ್ ಮಾಡಿ. ನೋಡಿ, ಬಿಫೋರ್ ಲೈನ್ಸ್ ಬಿಫೋರ್ ಯೂಸ್ ಮಾಡಬಹುದು ನೀವು. ಬಿಫೋರ್ ಅಂದ್ರೆ ಮೇಲ್ಗಡೆಯಿಂದ ಸ್ಪೇಸ್ ಬರುತ್ತೆ ನೋಡಿ. ಈಗ ಸ್ಪೇಸ್ ಯೂಸ್ ಮಾಡ್ತಾ ಇದೀನಿ, ಅಲ್ಲಿನೂ ಸ್ಪೇಸ್ ಬರ್ತಾ ಇದೆ. ಅಂಡ್ ಈ ಸ್ಪೇಸ್ ನಾವು ಬಿಫೋರ್ ಸ್ಪೇಸಿಂಗ್ ಅಂತ ಕರಿತೀವಿ. ಯೂಶುವಲಿ ಇದು ನಾವು ಜೀರೋಗೆ ಕನ್ವರ್ಟ್ ಇಟ್ಟಿರ್ತೀವಿ, ಜೀರೋಗೆ ಇಡೋಣ. ದಿಸ್ ಈಸ್ ಆಲ್ ಸ್ಪೇಸಿಂಗ್ ಆಫ್ಟರ್ ಆರ್ ಬಿಫೋರ್. ಆಫ್ಟರ್ ಅಂದ್ರೆ ಪ್ಯಾರಾಗ್ರಾಫ್ ಮುಗಿದ ಮೇಲೆ ಎಷ್ಟು ಸ್ಪೇಸ್ ಬೇಕು, ಬಿಫೋರ್ ಅಂದ್ರೆ ಪ್ಯಾರಾಗ್ರಾಫ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೆ ಎಷ್ಟು ಸ್ಪೇಸ್ ಬೇಕು ಅದು ನೀವು ಡಿಸೈಡ್ ಮಾಡಬಹುದು ವಿತ್ ದಿ ಹೆಲ್ಪ್ ಆಫ್ ಪ್ಯಾರಾಗ್ರಾಫ್ ಸ್ಪೇಸಿಂಗ್. ಸೊ ದಿಸ್ ಕಂಪ್ಲೀಟ್ಸ್ ಟುಡೇಸ್ ವಿಡಿಯೋ. ಇಲ್ಲಿಗೆ ಈ ವಿಡಿಯೋ ಕ್ಲೋಸ್ ಮಾಡ್ತಾ ಇದ್ದೀನಿ. ಅಂಡ್ ಈ ವಿಡಿಯೋದಲ್ಲಿ ನಾವು ಪೇಜ್ ಬ್ಯಾಕ್ ಗ್ರೌಂಡ್ ಮತ್ತೆ ಪ್ಯಾರಾಗ್ರಾಫ್ ಬಗ್ಗೆ ತಿಳ್ಕೊಂಡಿದ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ರೆಫರೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿಗೆ ವಿಡಿಯೋ ಕ್ಲೋಸ್ ಮಾಡೋಣ. ಥ್ಯಾಂಕ್ ಯು ಫಾರ್ ಅಂಡ್ ಆಲ್. ಡೋಂಟ್ ಮಿಸ್ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ ಜೊತೆ. ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ವಿಡಿಯೋ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಬರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಬೈ ಫಾರ್ ದ ಸೆಷನ್.